ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ಮದರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ನಾವು ಕೂಡ ಚೆನ್ನಾಗಿದ್ದೀವಿ. ವ್ಲಾಗ್ಸ್ ಮಾಡಿ ತುಂಬ ದಿನ ಆಗೋಗಿದೆ, ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಊರಿಗೆ ಹೊರಟಿದ್ದೀವಿ. ಏನಂದರೆ ನಮ್ಮೂರು ತವರೂರು ಪಕ್ಕದಲ್ಲಿರೋ ರಾಮನಾಥ್ಪುರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ, ಜಾತ್ರೆ ಇದೆ ಅಲ್ಲಿ, ಹಾಗಾಗಿ ಹೋಗೋಣ ಅಂತ ಹೇಳಿ ನಮ್ಮ ಅತ್ತೆ ಮಕ್ಕಳು ತಂಗಿಯರು ಎಲ್ಲರೂ ಮಾತಾಡಿಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡು, ಹಾಗಾಗಿ ನಾವು ಸ್ವಲ್ಪ ಎರಡೆರಡು ಥರ ಸಾಂಬಾರೆಲ್ಲ ಮಾಡಿಟ್ಟು ರಾತ್ರಿ 8 ಗಂಟೆ, ಶನಿವಾರ ರಾತ್ರಿ 8 ಗಂಟೆ ಹಿಂಗೆ ಊರಿಗೆ ಹೋದ್ವಿ. ನನ್ನ ತಮ್ಮ ಬಂದು ಕರ್ಕೊಂಡೋದ. ನಮ್ಮ ಹಸ್ಬೆಂಡು ಮನೇಲೇ ಇದ್ದರು, ಮನೆ ಕಾಯ್ತಾ. ಅಲ್ಲಿ ನಾವು ಒಂದಿನ ಮುಂಚೆನೇ ಹೋದರೆ ಎಲ್ಲರೂ ಭಾನುವಾರ ಒಟ್ಟಿಗೆ ಹೋಗೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಶನಿವಾರ ನೈಟೇ ಹೋಗಿ ಎಲ್ಲರೂ ಊರಿಗೆ ಸೇರಿಕೊಂಡ್ವಿ. ಎಲ್ಲ ಸೇರಿಕೊಂಡು ಊಟ ಮಾಡಿಕೊಂಡು ಹರಟೆ ಹೊಡ್ಕೊಂಡು ರಾತ್ರಿ 12 ಗಂಟೆವರೆಗೂ ಓತ್ಲ ಹೊಡೆದು ಬೆಳಗ್ಗೆ 5 ಗಂಟೆಗೆ ಬೇಗ ಎದ್ದು ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡು 5 ಗಂಟೆಗಲ್ಲ 7:30 8 ಗಂಟೆ ಆದರೂ ಎಚ್ಚರ ಇಲ್ಲ. ಯಾಕಂದರೆ ಚಳಿ ಇದ್ದಿದ್ದರಿಂದ, ಸಿಕ್ಕಾಪಟ್ಟೆ ಚಳಿ ಊರ ಕಡೆ, ಹಂಗಾಗಿ ಎಲ್ಲ ಇದ್ದಿದ್ದರಿಂದ 7:30 8 ಗಂಟೆಗೆ ಎದ್ದರೂ ಕೂಡ ಎಲ್ಲ ಸೇರಿಕೊಂಡು ಅಡುಗೆಗಳೆಲ್ಲ ಮಾಡಿಕೊಂಡು ಚಿತ್ರಾನ್ನ, ಮೊಸರನ್ನ, ಕೇಸರಿಬಾತು ಎಲ್ಲನೂ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಜಾತ್ರೆಗೆ ಹೋದ್ವಿ. 3 ಕಾರಿತ್ತು, 3 ಕಾರಲ್ಲೂ ಹೋದ್ವಿ. ಇನ್ನು ನಾವು ಅಂದ್ಕೊಂಡಿದ್ವಿ ರಶ್ ಇರಲ್ಲ, ಜಾತ್ರೆ ಹಾಗೆ ಅಲ್ಲೇ 1.5 ತಿಂಗಳಾಗಿರೋದ್ರಿಂದ ರಶ್ ಇರೋದಿಲ್ಲ, ಸಿಂಪಲ್ಲಾಗಿರುತ್ತೆ, ನೋಡೋಣ ಆದಷ್ಟು ಮಕ್ಕಳಿಗೆ ತೋರ್ಸೋಣ ಅಂದ್ಕೊಂಡು ಹೋದ್ವಿ. ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನನೇ ಇದ್ದರು. ಭಾನುವಾರನೂ ಆಗಿತ್ತು, ಹಾಗಾಗಿ ತುಂಬ ಜನ ಇದ್ದರು. ಜಾತ್ರೆ ಚೆನ್ನಾಗಿತ್ತು, ದೇವ್ರ ದರ್ಶನವೂ ಚೆನ್ನಾಗಾಯಿತು, ಬೇಗ ಆಯಿತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹರಟೆ ಹೊಡ್ಕೊಂಡು ತಗೊಂಡೋಗಿದ್ದು ಊಟನ ಅಲ್ಲೇ ಊಟ ಮಾಡಿಕೊಂಡು ಖುಷಿಯಾಗಿ ಇವತ್ತಿನ ದಿನನ ಕಳೆದು. ಜಾತ್ರೆಗೆ ನಾವು ಒಟ್ಟಿಗೆ ಹೋದ್ವಿ, ಆದರೆ ಒಬ್ಬೊಬ್ಬರು ಒಂದೊಂದು ಕಡೆ ದಿಕ್ಕಾಪಾಲಾಗೋದು. ಯಾಕಂದರೆ ಮಕ್ಕಳು ಕರ್ಕೊಂಡು ಹೋಗಿರ್ತೀವಲ್ವ, ಏನೋ ಗಾದೆ ಇದೆಯಲ್ಲ, ಜಾತ್ರೆಗೆ ಮಕ್ಕಳು ಕರ್ಕೊಂಡು ಹೋಗಬಾರ್ದು, ಅದೇನೋ ಗೊತ್ತಿಲ್ಲ, ಹಂಗಾಯ್ತು ನಮ್ಮ ಕತೆ. ಒಂದೊಂದು ಮಕ್ಕಳು ಅವ್ರವ್ರ ಅಮ್ಮದಿರನ್ನ ಒಂದೊಂದು ಕಡೆ ಎಳ್ಕೊಂಡೋದ್ರು, ನನಗದು ಬೇಕು ನನಗಿದು ಬೇಕು ಅಂತ ಅಂದ್ಕೊಂಡು. ಹಾಗಾಗಿ ಎಲ್ಲ ಅವ್ರವ್ರ ಮಕ್ಕಳ ಜೊತೆ ಅದು ಇದು ತೊಗೊಂಡು ಶಾಪಿಂಗ್ ಮಾಡೋದು, ಜಾತ್ರೆ ಮಾಡೋದೇ ಆಗೋಯಿತು. ಹಂಗೆ ಎಲ್ಲ ಮುಗಿಸಿ ಎಲ್ಲ ಒಂದು ಕಡೆ ಸೇರಿಕೊಂಡು ಊರ ಕಡೆ ಹೊರಟ್ವಿ. ಎಲ್ಲರ ಮುಖನೂ ಒಣಗೋಗವೆ ಬಿಸಿಲಿಗೆ.
ಇನ್ನು ಅಲ್ಲಿಂದ ಬಿಸ್ತಲ್ಲಿ ಬಂದಿದ್ದರಿಂದ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಕೂತ್ಕೊಂಡು ಓತ್ಲ ಹೊಡ್ಕೊಂಡು ಅಮ್ಮ ಅಡುಗೆ ಮಾಡಿದರು. ಎಲ್ಲರೂ ಊಟ ಮಾಡಿಕೊಂಡು ನಮ್ಮ ಊರ ಕಡೆ ಹೊರಟ್ವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ನನ್ನ ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕೆ ಏನೋ ಖುಷಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್